ಹೆಣ್ಮಕ್ಳದಾಗ್ಲಿ ಗಂಡು ಮಕ್ಕಳದಾಗ್ಲಿ ಎಲ್ಲರನ್ನ ನಗರ ಎಕಡೆ ಇರ್ಬೇಕಂದ್ರೆ ಹೇಳೋರ್ ಕಡೆ ಇರ್ಬೇಕು. ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ ನಿಮ್ಮ ಮನಸ್ಸು ಮೊದಲು ಉಲ್ಲಾಸ ಮಾಡ್ಬೇಕಾಗಿ ಮಬ್ಬ ಹಿಡಿದಟ್ಟು ಮನಸ್ಸಿಗೆ ಅದನ್ನು ಉಲ್ಲಾಸ ಮಾಡ್ಬೇಕಲ್ಲ, ನಗಬೇಕಲ್ಲ ನೀವು. ಅದಕ್ಕೆ ನೀವೆಲ್ಲರೂ ನೆನರೆ ಕಟ್ಟಬೇಕು, ನನ್ನ ಕಡೆ ಬೇಕು ಅಂದ್ರೆ ಹೇಳೋರ್ ಕಡೆ ಬೇಕು. ಇಷ್ಟೇ ಮಾಡ್ತೀನಿ. ಒಬ್ಬ ಹೆಣ್ಮಕ್ಳು ಹೇಳ್ತಾರ, ಏನ್ ಹೇಳ್ತಾರ? ಉಪ್ಪು ಉದುರು ಬಹಳ, ಉಳ್ಳಾಗಡ್ಡಿಗೆ ಪದರ ಬಹಳ, ನಮ್ಮ ರಾಯರ ನೆದರ್ ನನ್ನ ಗಾಳ ಬಹಳ ಅಂತ ಹೇಳ್ತಾರೆ. ನೆದರ ನಮ್ಮ ರಾಯರ ನೆದರ್ ನನ್ನ ಗಾಳ ಬಹಳ ಆಗ್ತದ. ಹಾಗೆ ನಿಮ್ಮೆಲ್ಲರ ನೆದರ ಹೇಳೋರ ಕಡೆ ಇರ್ಲಿ ಅಂದ್ರಿ. ಯಾಕಂದ್ರೆ ಆ ಕಡೆ ಈ ಕಡೆ ಚಂದಲ ಹಾಕಂದ್ರೆ ಅದು ಪಕ್ಕ ತಿಳಿಯಿಲ್ಲ. ಬಾಡಿ ಪ್ರೆಸೆಂಟ್ ಮೈಂಡ್ ಅಪ್ಸೆಟ್ ಅಂತ ಹೇಳ್ತಾರೆ. ನೀವು ಇಲ್ಲೇ ಕೂತಿರ್ತೀರಿ ಕಡೆ ಅವು ಎಲ್ಲೋ ತಿರುಗಾಡಕ್ಕೆ ಹೋಗಿರ್ತದ. ನಮ್ಮ ಮನಸ್ಸು ಎಕಡೆ ಹೋಗಿರ್ತದ. ಅದನ್ನು ಮತ್ತೆ ಜಗ್ಗಿ ತಂದು ನಿಮ್ಮ ಟೈಗೆ ಕುಡಿಸ್ಕೋಬೇಕಾದ್ರೆ ಆ ಕಡೆ ಈ ಕಡೆ ಬಿಡಗಾಡಿ ಆ ಕಡೆ ಹೋದ್ರೆ ಏನು ಗೊತ್ತಾಗಲಿಲ್ಲ. ಅದಕ್ಕೆ ಹೇಳ್ತಾರ, ಇದು ನಮ್ಮ ಶರಣ ಹೇಳ್ತಾರ, ಕೆನೆ ಇಲ್ಲದ ಮೊಸರ ಕಡೆದರೆ ಅಲ್ಲಿ ಹನಿ ತುಪ್ಪ ಇಲ್ಲ ನೋಡ ರಾಮನಾಥ. ಕೆನೆ ಇಲ್ಲದ ಮೊಸರು ಕಳೆದರೆ ಅಲ್ಲಿ ತುಪ್ಪ ಬರದಲ್ಲಿ. ಕೆನೆ ಇಲ್ಲ ಮೊಸರ ಕೆನಿ ಬೇಕಾದಕ್ಕ ಅಂದ್ರೆ ತುಪ್ಪ ಬರ್ತದ. ಹಾಗ ನೀವು ಮನಸ್ಸೆಲ್ಲರ ಬಿಟ್ಟಂದ್ರ ಅದು ಏನೂ ಆಗಲ್ಲ. ಯಾಕಂದ್ರೆ ಮನೇವ ಮನುಷ್ಯಾಣ ಕಾರಣಂ ಬಂಧ ಮೋಕ್ಷಯೋ. ಮಾನವನ ಮನಸ್ಸವೇ ಬಂಧನಕ್ಕೂ ಮೋಕ್ಷಕ್ಕೂ ಕಾರಣೀಭೂತೈತಿ. ಅದಕ್ಕೆ ಆ ಮನಸ್ಸನ್ನು ಜಗ್ಗೆ ನಿಮ್ಮಂತ ಕುಡಿಸೋರಿ ಅಂದ್ರೆ ತಿಳಿತದ ಕತ್ಮ. ನೋಡಿ, ಮುಂದೆ ವಿಷಯ ಇರಬೇಕು. ಮೊದಲು ಒಂದು 4 ಮಾತು ನಿಮಗೆ ಹೇಳಬೇಕಾಗಿತ್ತು. ನಾವು ಯಾರು ಬಾಯಿ ಮಾಡಬಾರ್ದ್ರಿ, ಗಲಾಟೆ ಮಾಡಬೇಡ್ರಿ. ಯಾಕಂದ್ರೆ ಬಿಸಿಲ ಒಂದಾಯ್ತು, 1:30 ಆಗೈತ್ರಿ. ಅಂದ್ರೆ ತಾಪ ಭಾಳ ತಾಳ್ಕೊಳ್ಳೋ ಶಕ್ತಿ ಯಾರಿಗೆ ಆಗೋದಿಲ್ಲ. ಅದಕ್ಕೆ ನೀವು ತಾಳ್ಕೊಳಂಗ ನಾವು ಭಾಳ ಆಗ್ತೇವೆ. ವಿಷಯ ಭಾಳ ಮುಂದುವರ್ತಾಗಿದೆ. ಅದಕ್ಕೆ ಸಮಾಧಾನದಿಂದ ನಿಮ್ಮ ತಾಳ್ಮೆ ಕೆಡಿಸಲಾರ್ದೆ ಏನಪ್ಪಾ ಅಂತಂದ್ರೆ ನಾವು ಹೇಳ್ತೇವೆ. ತಾಳ್ಮೆ ಅಂದ್ರೆ ತಡ್ಕೊಳ್ಳೋದು. ಅದು ಹ್ಯಾಂಗಪ್ಪ ಅಂದ್ರೆ ಯಾಕೆ ಹೇಳ್ತೀನಿ ಅಂದ್ರೆ ಇದು ಜೋಗ ನಿಮ್ಮ ಹೃದಯ ಮೊದಲು ಶಿಫ್ಟಾಗಿ ಅರಳಬೇಕಾಗೈತ್ರಿ. ಅವ್ರ ಕೈಯಾಗ ಕೊಡ್ತೀನಿ ಹಿಂದೇಳಿ ಹೇಳೋರ ಕೈಯಾಗ ನಿಮ್ಮ ಹೃದಯ ಅರಳಿಸಿ ಅವ್ರ ಕೈಯಾಗ ಕೊಟ್ಟು ಬಿಟ್ಟು ಅಂದ್ರೆ ನಿಮ್ಗೆ ಅದು ಸಲಹೆಗಳು ಅದಕ್ಕೆ ಉಲ್ಲಾಸ ಆಗಬೇಕು, ನಗಬೇಕ್ರಿ ಮುಂಚೆ. ಹೇಳೋದ್ರಿಂದ ಅವ್ರು ನಿಜ ಆಗಬಾರ್ದು. ಹೈಸ್ಕೂಲ್ದಾಗ್ರಿ ಮಾಸ್ತರು ತಾಯಿ ಕೊಟ್ಟಕ್ಕೆ ಗುರು ಕೊಟ್ಟಕ್ಕೆ ಎತ್ಕೊಂಡಿರ್ತಾರೆ. ಏನು ಗುರು ಕೊಟ್ಟವ್ರಿ ಅಂತಂದ್ರಿ ಅದ್ರಾಗತ್ತದ್ರಿ. ಏನು ತಾಯಿ ಹೋಗ್ಬೇಕಿಲ್ಲ ಮಾಡಿಸ್ಬೇಕಾದ್ರೆ ರಗಡ ಆಗ್ತದ. ನೀವು ಹೇಳಕ್ಕಂದ್ರೆ ನಾವು ಹುಡುಗರೆಲ್ಲ ಮಕ್ಕೊಂಡು ಬಿಡ್ತಾವ ಆರಾಮ. ನಾವು ಹೇಳುದ್ರಿಂದ ಮಕ್ಕಳಾಗ್ತಾರೆ. ಅವರು ಹೇಳುವುದರಿಂದ ಮಂದಿ ಜಾಗೃತ ಆಗ್ಬೇಕು ಮಂದಿ. ಮತ್ತು ಅವ್ರ ಮಕ್ಕಳಕ್ಕಂದ್ರೆ ನಾವು ಹೇಳುದು ಯಾರು ಹೇಳುದು? ಅದಕ್ಕೆ ತಾಳ್ಮೆ ಕೆಲಸದಿಲ್ಲ. ಆಯಿ ಹರಿಕಿಸ್ಕೊಳಕ್ ಹೋಗಿದ್ರೆ ಹಲ್ಲಿ ಕಿಟ್ಲಕ್ ಹೋಗೋದು ದವಾಖಾನಿಗೆ ಹಲ್ಲಿ ಕಿಟ್ಕೊಳಕ್ ಹೋಗಿದ್ದು. ಆ ಡಾಕ್ಟರ್ ಬಾಯಿ ತೆರಿ ಅಂದ್ರಿ, ತೆರೆದ್ರು. ತೆರಿ ಅಂದ್ರೆ ತೆರೆದು ತೆರೆದು ಆ ತಾಳ್ಮೆ ಕಟ್ ನೋಡಿ. ಉರ್ದಿ ಏನು ತೆರಿಬೇಕಾಗಿದೆ ಎಲ್ಲ ಹಿಂಗೆ ತೆರೆದು ಡಾಕ್ಟರ್ನ ತೆರೀಲಿ ಅಂತಂದ. ಏನು ಯಾಕೆ ಸಾಹೇಬ್ರನ್ನ ಏನು ನೀವು ಹೊಲ ಹೊರಗಿನ ಕಿತ್ತಿರೋ ಒಳಗೆ ಕೂತು ಕಿತ್ತಿರೋ ತಾಳ್ಮೆ ಕೆಡಿಸಿದ್ರೆ ನಾನು ಸ್ವಲ್ಪ ಹೇಳ್ಬಿಡ್ತೇನೆ. ಇದೇ ಇದೇ ಹೇಳ್ತೀನಿ ಅಟ್ಟ ಸ್ವಲ್ಪ ಹೇಳ್ಬಿಡ್ತೀನಿ. ನಾನು ಸ್ವಲ್ಪ ಹೇಳ್ತೀನಿ ಅಂತಂದ್ರೆ ಇಬ್ಬರು ದೋಸ್ತರು ಕೂಡಿದ್ರು. ಅವ್ರು ಕೇಳಿದ್ರಂತೆ, ಏನು ಲವ್ ಮ್ಯಾರೇಜ್ ಆಗಿದೆ, ಹ್ಯಾಂಗಾಗಿದೆ, ಏನು ಸುದ್ದಿ ಕಂಟ್ರಾಟ ದೊಡ್ಡ ಕೇಳ ಅಂತಂದ್ಬಿಟ್ಟ. ಹೌದು, ಅದು ಯಾರ್ದು ಸೇರಿದ್ರು ತಿರುಗುದಿಲ್ಲ. ಯಾರ್ದು ಸೇರಿದ್ರು ಟೈಮ್ ಐತೆ ನಮ್ಗೆ. ಒಟ್ಟಿಗೆ 2 ನಿಮಿಷ ಒತ್ತಡ ಐತೆ ಅದಕ್ಕೆ ಇಲ್ಲ ನಮಗೆ. ಈಗ
ಒತ್ತಡ ಕಟ್ಟಿರ್ತೀನಿ ಇನ್ನೊಂದು ಒತ್ತಡ ಐತಿ ನಮಗೆ. ಅದಕ್ಕೊಂದು 2 ನಿಮಿಷನಾಗ ಹೇಳತ್ತಂದಾಗ ಅವ ಹೇಳತ್ರಿ, ಹಾದಿಯ ಪಕ್ಕದಲ್ಲಿ ಚಿಕ್ಕಳು ನನ್ನ ನೋಡಿ ನಕ್ಕಳು ಈಗ 3 ಮಕ್ಕಳು. ಹಬ್ಬದೊಳಗೆ ಹೇಳಿಬಿಟ್ರೆ ನಗಬೇಕ್ರಿ ಮನುಷ್ಯ, ಉಲ್ಲಾಸ ಆಗ್ಬೇಕು. ಒತ್ತಡ ಐತ್ರಿ ನಮ್ಗೆ, ಒತ್ತಡ ಒಂದು ಹೇಳ್ತೀನಿ. ಒತ್ತಡ ಹಸ್ಕುಳ ಇವನು ಇದ್ದ, ಅಗಸ್ಟ್ ಬಂದ್ರೆ ಜೆಂಡ ಹಾರಿಸೋದಿದ್ರಿ, ಜೆಂಡ ಹಾರಿಸೋದಿದ್ರು. ಅವ ಮುಸಲ್ಮಾನ ಇವನು ಅವ್ರು ಸಾಹೇಬರು ದೇವಸೇನಿ ಆ ಜೆಂಡ ಹೋಗೋದು ಬಡ ಬಡ ಬಡಾಗಿ 4-7 ಎಲ್ಲ ಕರೆಕ್ಟ್ ಆಗ್ಬೇಕಂತ. ಹಾಗೆ ಬಾಬಾ ಅಂದ, ಆಗಲಿ ಬಾಬಾ ಅಂದ. ಮನೆಗೆ ಬಂದ್ರಿ, ಚಳಿ ಕುಡಿದು ಚಾಟಿಕರ ಅವ್ರಿಗೆ ಚಳಿ ಕುಡಿತಿದ್ದ, ರಾತ್ರಿ ಕೂಡ ಚಳಿ ಕುಡಿದ. ಶಾಂತಿಗಳ ಜೆಂಡ ಹೋಗೋದು ಮಾಡ್ತಾರೆ, ಜೆಂಡ ಹೋಗೋದು ಹೊಡ್ಯಾಕಿದ್ರು ಶಾಂತಿ. ಮುಂಜಾನೆ 7 ಬಂದಿದ್ದಾರೆ, ಒಟ್ಟು 10 ಮಿನಿಟ್ ಉಳಿದಿದ್ದ. ಅಡಗನೆ ಹಿಡ್ಕೊಂಡು ಅವನೇ ಹೋಗಿ ಅದಕ್ಕೆಲ್ಲ ಏನು ಸುತ್ತಿ ಸಾಹೇಬರು ಬಂದರು. ಬೋಲೋ ಭಾರತ್ ಮಾತಾ ಕಿ ಜೈ ತಂದು ಅದನ್ನ ಜಗ್ಗಿದ್ರೆ ಜೆಂಡ ಇದ್ದಿದ್ದಿಲ್ಲ ಅಲ್ಲಿ. ಶಾಂತಿ ಪ್ರಕಾರ ಇದ್ರೆ ಆರು ಪಟ್ಟಿ ಪ್ರಕಾರ ತಿಂತಾವ್ ನೋಡ್ರಿ, ಅವು ಕೆಂಪ ಹಸಿರ ಹಳದಿ 6 ಪಟ್ಟಿ ಪ್ರಕಾರ. ಅದು ಏನು ಸಿದ್ಧತೆ ನೋಡಿ ಸಾಹೇಬ್ ಹಿಂಗ್ ಮಾಡಿ ನೋಡ್ತಾರೆ 6 ಪಟ್ಟಿ ಪ್ರಕಾರ. ಯಾರ್ಯಾವ ಸರಿ ಅದಕ್ಕೆ ಏನಿದ್ರೆ ಒಂದು 2 ಮಾತು ಮುಗಿಸ್ಬಿಡ್ತೀನಿ. ಸಪ್ತಾಹ ಹೆಸರು ಆಗ್ಬಾರ್ದು ಅಂತ ಇದಕ್ಕೆ ಸತ್ಸಂಗ ಬೇಕಾಗಿತ್ತು, ಮತ್ತೇನು ಅನ್ಬೇಕು ಆಗಿತ್ತು. ಸಪ್ತಾಹ ಹ್ಯಾಂಗ ಹೆಸರು ಬರ್ತು ಇದಕ್ಕೆ, ಎಲ್ಲಿಂದ ಬರ್ತಿದ್ರು, ಯಾರು ತಂದ್ರಿ ಇದನ್ನ ಸಪ್ತಾಹ ತನ್ನುವಂತ ಯಾರು ತಂದ್ರಪ್ಪ? ಅದಕ್ಕೆ ನಾನು ತಿಳ್ದಾಟ್ ಬಂದಿದ್ದೆ 2 ಮಾತು ಹೇಳ್ತೇನೆ. ಅದು ನಿಜನೋ ನಾನು ಕೇಳಿದ ಮಾತು, ಓದಿದ ಮಾತು, ಅದನ್ನು ನಿಮ್ಗೆ ಹೇಳ್ತೇನೆ. ಸಪ್ತಾಹ ಅನ್ನೋದು ಹೆಂಗೆ ಗೊತ್ತಪ್ಪ ಅಂದ್ರೆ, ಪಾಂಡವರ ಕೊನೆಯ ಸಹ ಪರೀಕ್ಷಿತ ರಾಜ ಅವನು ಬೇಟೆಗೆ ಹೋಗಿದ್ರಿ. ಬೇಟೆಗೆ ಹೋದಾಗ ಅದು ಏನಾಯ್ತು ಅಂದ್ರೆ ಅವನಿಗೆ ದುರ್ಬುದ್ಧಿ ಉತ್ಪನ್ನ ಬರ್ತಾರೆ. ಅಲ್ಲಿ ಒಬ್ಬರು ಶಮ್ಮತ್ ಋಷಿ ಅಂತ, ಶಮ್ಮತ್ ಋಷಿ ಸುನೀತ್ ಋಷಿ ಅಂತ ತಗೊಂಡು ಶಮ್ಮತ್ ಋಷಿ ಅಲ್ಲಿ ಧ್ಯಾನ ಮಾಡ್ಬೋದು ಮೈ ಮರೆತು ಬಿಟ್ಟಿದ್ರು. ಅವರು ಯೋಗದಲ್ಲಿ ತಲ್ಲಿಯದಾಗಿದ್ದು ಇವಂಗ ದುರ್ಬುದ್ಧಿ ಉತ್ಪನ್ನ ಆಯ್ತು ನೋಡ್ರಿ. ದುರ್ಬುದ್ಧಿ ಉತ್ಪನ್ನ ಆಯ್ತು, ಅದು ಯಾಕೆ ಆಯ್ತು ಅಂತ ಹೇಳ್ತೀನಿ. ದುರ್ಬುದ್ಧಿ ಉತ್ಪನ್ನ ಆಯ್ತು, ಅಲ್ಲಿ ಸತ್ತ ಹಾವು ಬಿಟ್ಟಿತ್ತು, ಅದು ತಂದ್ರೆ ಅವ್ರು ಆಗ ಅದು ಇಳಿಬೇಕು. ಅವ್ರಿಗೆ ಪ್ರಜ್ಞೆ ಇದ್ದಿದ್ದಲ್ಲ ಈ ದೇಹದ ಮೇಲೆ. ಮುಂದೆ ಅವ ಹೋಗ್ಬಿಟ್ಟ, ಶಿಷ್ಯ ಬಂದು ನೋಡ್ರಿ, ನೋಡ ಏನು ಆಶ್ಚರ್ಯ ಆಗ್ತದ. ಗುರುಗಳಿಗೆ ಈ ಪ್ರಕಾರ ಸತ್ತ ಹಾವುಗಳಿಗೆ ಯಾವ ಪಾಪಿ ಹಾಕಿರ್ಬೇಕಂತ ಎಂಥ ಇರಬೇಕು ಅಂತ ಹೇಳ್ಕೊಂಡು ಅವನು ಅನೇಕ ಪ್ರಕಾರವಾಗಿ ಅವನಿಗೆ ಏನೇನೋ ಅಂದ್ರು. ಅಯ್ಯೋ ಹೇಳ್ಕೊಂಡು ಹಾವ ಎಲ್ಲ ತೆಗೆದು ಎಡವೆಲ್ಲ ಜಾಡ್ಸದ. ನಮ್ಮ ಗುರುಗಳ ಕೊರಳೊಳಗೆ ಯಾವ ಈ ಹಾವು ಹಾಕ್ಯಲ್ಲ, ಅವ 7 ದಿವಸನಾಗ ಹಾವು ಕಡಿದು ಸಾಯಲಿ ಅಂತ ಹೇಳ್ಕೊಂಡು ಶಾಪ್ ಪಟ್ಟ. 7 ದಿವಸನಾಗ ಅಂದ್ರೆ 7 ದಿವಸನಾಗ ಶಾಪ್ ಪಟ್ಟತ್ತ. ಆಗ ಆ ಪರೀಕ್ಷಿತ ರಾಜನಿಗೆ ಅದು ಸುತ್ತಮುತ್ತ ಶಾಪ ಏನು ಶಿಷ್ಯ ಪಟ್ಟ. ಅವ್ನು ದುರ್ಬುದ್ಧಿ ಆಗ್ಬತ್ತು ಅಂತಂದ್ರೆ, ದುರ್ಜನರ ನಾವು ಬಟ್ಟೆ ಹಾಕೊಂಡ್ರೆ ದುರ್ಜನರ ಅವರು ವಸ್ತುಗಳನ್ನು ನಾವು ಉಪಯೋಗ ಮಾಡ್ತೀವಿ ಅಂದ್ರೆ ನಮಗೂ ದುರ್ಬುದ್ಧಿ ಪ್ರಾಪ್ತ ಆಗ್ತದೆ. ನೀವು ವಿಚಾರ ಮಾಡ್ಕೊಳ್ಳಿ. ಅವ್ರ ಪಟ್ಪಟ್ಟಿ ಇರಲಿ, ಅವ್ರ ಮತ್ತೊಂದು ಏನೇ ಇರಲಿ, ಅವ್ರು ಏನ್ರಿ ಅವ್ರನ್ನ ವಸ್ತು ನಾವು ಬಳಕೆ ಮಾಡಿದ್ರೆ ಅದು ದುರ್ಬುದ್ಧಿ ನಮಗೆ ಬರ್ತದೆ. ಅಷ್ಟು ತಾಕತ್ತೆ ಐತೆ. ಇವ ಪರೀಕ್ಷಿತ ರಾಜ ಇವ ದುಶ್ಯಾಸನನ ದಿವಸೇನೆ ಬಂದು ಪ್ರತ್ಯೇಕವಾಗಿ ಆ ಕಿರೀಟವನ್ನ ತನ್ನ ಮನೆಯೊಳಗೆ ಇಟ್ಟಿದ್ರಿವ. ಯಾವ ಭೀಮಸೇನ ಭದ್ರಕ್ಕೆ ಇಟ್ಟಿದ್ರು, ಅದನ್ನ ಇವ ಹಾಕೊಂಡು ಬೇಟೆ ಹೋಗಿದ್ದ. ಅದಕ್ಕೆ ಆ ದುಶ್ಯಾಸನ ಬುದ್ಧಿ ಇವನಿಗೆ ಪ್ರಾಪ್ತ ಆಗಿ ಸತ್ತ ಅವನು ಕೊಳ್ಳಿ ಹಾಕುವಂತ ದುರ್ಬುದ್ಧಿ ಪ್ರಾಪ್ತ. ಎಲ್ಲ ಕಳ್ಕೊಂಡಾಗ ಅಲ್ರಿ ಬಾಯಿಯವ್ರು ಎಲ್ಲರೂ ನೋಡಿ ಕೇಳಿ ಗೋಡ ಕಡೆ ಕೊಡ್ತೀರಿ. ಎಲ್ಲ ಕಳ್ಕೊಂಡಾಗ ಅಲ್ಲ, ಬುದ್ಧಿ ಕಳ್ಕೊಂಡ್ರೆ ಎಲ್ಲ ಕಳ್ಕೊಂಡಾಗ. ಬುದ್ಧಿ ಕಳ್ಕೊಂಡ್ರೆ ಮನುಷ್ಯ
ಎಲ್ಲ ಕಳ್ಕೊಂಡಾಗ ಅವ ಏನ್ ಬುದ್ಧಿ ಕಳ್ಕೋಬಾರ್ದು, ಎಲ್ಲ ಕಳ್ಕೊಳ್ಳಿ. ಬುದ್ಧಿ ಕಳ್ಕೋಬಾರ್ದು. ಯಾಕೆ ಬುದ್ಧಿ ಸದ್ಬುದ್ಧಿಯಲ್ಲಿ ಬೆಳೆದ್ರೆ ಹೃದಯ ಶುದ್ಧಿ ಆಗ್ತದ. ಬುದ್ಧಿ ಬೆಳೆದಂತೆ ಭಾವ ಶುದ್ಧಿ ಆದಂತೆ ಆತ್ಮಸಿದ್ಧಿ ಆಗ್ತದ. ಅದೇ ಬುದ್ಧಿಯಲ್ಲಿ ವಿಷಯ ವಿಕಾರಾದ ದುರ್ಗುಣಗಳು ಅಶುದ್ಧವಾಗಿ ತುಂಬಿ ಬಂದರೆ ಅದು ಕೆಸರ ತುಂಬಿದ ಘಟದಂತೆ ನಿರರ್ಥಕ ಆಗ್ತದೆ. ಅದಕ್ಕೆ ಬುದ್ಧಿ ಕಳ್ಕೋಬೇಡ ಯಾರು, ಬುದ್ಧಿ ಸದ್ಬುದ್ಧಿಯಲ್ಲಿ ಬೆಳೀಲಿ ಅಂತಕ್ಕಂಥ ಮಾತ. ಅದಕ್ಕೆ ಈ ಪ್ರಕಾರವಾಗಿ ಮುಂದೆ ಸುಖಮುನಿಗಳು ಗಂಟು ಬಿದ್ದರು ಅವರಿಗೆ. ಆ ಸುಖಮುನಿಗಳು 7 ದಿವಸ ಅವರಿಗೆ ಬೋಧ ಮಾಡಿದ್ರು, ಅವರಿಗೆ ಏನು ಮಂತ್ರೋಪದೇಶ ಮಾಡಿದ್ರು. 7 ದಿವಸ ನೀನು ಸಾಯವನಲ್ಲ, ಸಾಯವನ್ನೇನಲ್ಲ, ಚಿದಾನಂದ ರೂಪ ಶಿವೋಹಂ. ನೀನು ಸಾಯವನ್ನೇ, ದೇಹ ಹೋಗ್ಲಿ, ನೀನು ಆತ್ಮ ಸ್ವರೂಪ ಚಿದಾನಂದ ರೂಪದಲ್ಲಿ ಸಾಯುವುದಿಲ್ಲ ಕಡೆ ಅವನು ದೃಢ ನಿಶ್ಚಯ ಜ್ಞಾನವನ್ನು ಮಾಡಿ 7 ದಿವಸ ಏನಪ್ಪ ಅಂತಂದ್ರೆ ಅವರಿಗೆ ಶಾಸ್ತ್ರಾದಿಗಳನ್ನು ಹೇಳಿ ಪ್ರಚಿತಿ ಆಗ್ತಾರೆ. ನಾನು ಸಾಯವನಲ್ಲ, ಹುಟ್ಟವನಲ್ಲ ಅಂತ ಜ್ಞಾನೋದಯ ಆಯ್ತು. ಅದು ಆ 7 ದಿವಸದಲ್ಲಿ 7 ದಿವಸದಲ್ಲಿ. ಅದಕ್ಕೆ ಆ 7 ದಿವಸ ಸಪ್ತಾಹ ಇಲ್ಲಿ ಬಂದೈತೆ ನೋಡಿ. ಸಪ್ತಾಹ ಹೆಸರು ಅಲ್ಲಿಂದ ಬರ್ತದೆ ನೋಡಿ. ಈಗ ಒಂದು ಸಪ್ತ ನಾನು ಕೇಳಿದ್ದೇನೆ, ಕೇಳಿ. ಈ ಪ್ರಕಾರವಾಗಿ ಇವತ್ತಿನ ದಿವಸ ಸುಖಮುನಿಗಳು ಪರೀಕ್ಷಿತ ರಾಜನ ಹ್ಯಾಂಗ ಉದ್ಧಾರ ಮಾಡಿದ್ರು. ನಮ್ಮ ಮಹಾರಾಜರು ನಮ್ಮೆಲ್ಲರನ್ನ ಇವತ್ತ ಮನಿ ಬಿಟ್ಟು ಬಂದು ಎಷ್ಟು ಕಷ್ಟ ಎಷ್ಟು ನಷ್ಟ ಏನು ಸುದ್ದಿ ಅದು ನೀವು ಗೊತ್ತಿದ್ದು ಮಾತದ. ದೊಡ್ಡ ಶ್ರೀಮಂತರೇ ಅವರೇನ ಕೊಡುವೆನ್ನ ಮಹಾರಾಜರೇ. ಕಳೆದ ಗಂಟನ್ನು ಕೊಡುವೆ ನಾನೆನ್ನುತ್ತಾ ಬರದು ಅದೇಗೆನ್ನುತ್ತಾ ತಿಳಿಯೇ ಹೇಳುತ್ತ ಬಂದನ ಭೂಪ ಕೇಳಲೋಯಪ್ಪ. ಸಾರಿ ಹೇಳುತ್ತ ಬಂದರವರು ಊರ ಸಾಲುಡಿಗೆಯ ತೊಳೆದು ಕುಬೇರನಂತೆ ಇರುವ ಕಲಿಗೆಯ ತೊಳೆದು ಗುರುವಿನೋಡುಗರು. ಕುಬೇರನಾಗಿದ್ದ ಅವರು ಶ್ರೀಮಂತಿಕೆ. ಕುಬೇರನ ಗೊತ್ತಿತ್ತು ನಿಮ್ಗೆ? ಕುಬೇರನ ಎಲ್ಲ ದೇವತೆಗಳಿಗೆ ಶ್ರೀಮಂತ. ಅಂಥ ಗಳಿಗೆಯನ್ನು ತೊಳೆದು ಗುರುವಿನವರು ಬರೆದು ನಮ್ಮನ್ನೆಲ್ಲ ಉದ್ಧಾರ ಮಾಡ್ಯಾರ. ಅವರು ಹ್ಯಾಂಗ ಬಂದರು ಮನೆ ಬಿಟ್ಟ ಅನ್ನೋ ಮಾತ ನಮ್ಮ ಸುಭಾಷ್ ಅವರು ಪದ ಹಾಕ್ತಾರೆ. ಗುರುಗಳು ಹ್ಯಾಂಗ ಬಂದರು ಮನೆ ಬಿಟ್ಟು.